ಸಿದ್ದರಾಮಯ್ಯ ವಿರುದ್ಧ ಬಿಜೆಪಿಯಿಂದ ನಿರಂತರ ಒಂದಲ್ಲ ಒಂದು ದಾಳಿ ಆಗ್ತಾ ಇತ್ತು. ಸಿದ್ದರಾಮಯ್ಯ ವಿರುದ್ಧ ಬಿಜೆಪಿಯಿಂದ ಪರ್ಸನಲ್ ಅಟ್ಯಾಕ್ ಕೂಡ ಆಗ್ತಾ ಇತ್ತು. ಮೂಡ ವಕ್ಫ್ ವಿಚಾರವಾಗಿ ಸಿದ್ದರಾಮಯ್ಯನವರ ವಿರುದ್ಧ ನಿರಂತರ ಟೀಕೆಗಳನ್ನ ಮಾಡ್ತಾ ಇತ್ತು ಬಿಜೆಪಿ. ಆದ್ರೆ ಈಗ ಬಿಜೆಪಿ ನಾಯಕರ ನಡೆಗೆ ಬಿಜೆಪಿ ನಾಯಕರೇ ವಿರೋಧವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಸಿದ್ದು ವಿರುದ್ಧ ವೈಯಕ್ತಿಕ ಟೀಕೆಗೆ ಒಬಿಸಿ ನಾಯಕರು ಈಗ ಕಿಡಿಕಾರ್ತಿದ್ದಾರೆ. ಸಿದ್ದರಾಮಯ್ಯನವರು ಒಬಿಸಿ ಸಮುದಾಯದ ಮಾಸ್ ಲೀಡರ್. ಹಾಗಾಗಿ ವೈಯಕ್ತಿಕ ಟೀಕೆಯಿಂದ ಒಬಿಸಿ ಸಮುದಾಯ ತಿರುಗಿ ಬೀಳುತ್ತೆ ಅನ್ನುವಂತಹ ಸೂಚನೆ ಕೊಟ್ಟಿದ್ದಾರೆ. ನಾವು ನಮ್ಮ ಸಮಾಜಕ್ಕೆ ಉತ್ತರವನ್ನ ಕೊಡಬೇಕು ಅಂತ ಬಿಜೆಪಿಯ ಒಬಿಸಿ ನಾಯಕರು ಈಗ ಕಿಡಿಕಾರ್ತಿದ್ದಾರೆ. ಕ್ಷೇತ್ರದಲ್ಲಿ ಸಮಾಜದ ಜನರು ನಮ್ಮನ್ನ ಪ್ರಶ್ನೆ ಮಾಡ್ತಿದ್ದಾರೆ ಅಂತ ಹೇಳಿದ್ದಾರೆ. ನಮ್ಮ ಸಮುದಾಯದ ಜನರಿಗೆ ಏನಂತ ಉತ್ತರ ಕೊಡಬೇಕು ಅಂತ ಪ್ರಶ್ನೆಯನ್ನ ಇಟ್ಟಿದ್ದಾರೆ ನೋಡಿ. ಸಿದ್ದರಾಮಯ್ಯನವರ ವಿರುದ್ಧ ಇಷ್ಟೊಂದು ಅಗ್ರೆಸಿವ್ ಆಗುವಂತ ಅವಶ್ಯಕತೆ ಇದೆಯಾ ಅನ್ನುವಂತಹ ಪ್ರಶ್ನೆ ಈಗ. ಸಿದ್ದರಾಮಯ್ಯ ಸಿಎಂ ಸ್ಥಾನದಿಂದ ಕೆಳಗಿಳಿದ್ರೆ ಬಿಜೆಪಿಗೆ ನಷ್ಟ ಆಗತ್ತೆ. ಸಿದ್ದರಾಮಯ್ಯ ವಿರುದ್ಧ ಆರೋಪಕ್ಕೂ ಮುನ್ನ ಚರ್ಚೆಯನ್ನ ನಡೆಸಿ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಮೊದಲು ಪಕ್ಷದೊಳಗೆ ಚರ್ಚೆಯನ್ನ ನಡೆಸುವಂತೆ ಒಬಿಸಿ ನಾಯಕರು ಈಗ ಆಗ್ರಹಿಸಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಅಗ್ರೆಸಿವ್ ಪಾಲಿಟಿಕ್ಸ್ಗೆ ಬಿಜೆಪಿಯ ಒಬಿಸಿ ನಾಯಕರು ಈಗ ವಿರೋಧವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ರಾಜ್ಯ ಮಟ್ಟದ ನಾಯಕರ ನಡೆಗೆ ಈಗ ಬಿಜೆಪಿಯ ಒಬಿಸಿ ನಾಯಕರು ಅಸಮಾಧಾನವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರು ಮಾಸ್ ಲೀಡರ್ ಆಗಿ ಗುರುತಿಸಿಕೊಂಡವರು. ಹೀಗಾಗಿ ಇಷ್ಟೊಂದು ಪರ್ಸನಲ್ ಅಟ್ಯಾಕ್ ಮಾಡುವುದು, ಒಂದು ಕಡೆಯಲ್ಲಿ ಮೂಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ, ವಕ್ಫ್ ವಿವಾದಕ್ಕೆ ಸಂಬಂಧಪಟ್ಟಂತೆ, ಇನ್ನು ಸಾಲು ಸಾಲು ಸರ್ಕಾರದ ಮೇಲೆ ಕೇಳಿಬರ್ತಿರುವಂತಹ ಆರೋಪಗಳಿಗೆ ಸಂಬಂಧಪಟ್ಟಂತೆ ಅಗ್ರೆಸಿವ್ ಆಗಿ ಬಿಜೆಪಿ ಸಿಎಂ ಸಿದ್ದರಾಮಯ್ಯನವರ ಮೇಲೆ ಅಟ್ಯಾಕ್ ಮಾಡೋದು ಒಬಿಸಿಯ ವಿಚಾರವಾಗಿರ್ಬೋದು. ಇನ್ನು ನೇರ ನಿರಂತರವಾಗಿ ಒಬಿಸಿಗೆ ಸಂಬಂಧಪಟ್ಟಂತೆ ಅಥವಾ ಸಿಎಂ ಸಿದ್ದರಾಮಯ್ಯನವರ ಪರ್ಸನಲ್ ಅಟ್ಯಾಕ್ ಮಾಡುವ ವಿಚಾರಕ್ಕೆ ಈಗ ಬಿಜೆಪಿಯ ಒಬಿಸಿ ನಾಯಕರೇ ವಿರೋಧವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಹೀಗಾಗಿ ಈ ರೀತಿಯಾಗಿ ನೀವು ಅಟ್ಯಾಕ್ ಮಾಡಿದ್ರೆ ನಾವು ನಮ್ಮ ಸಮಾಜಕ್ಕೆ ಉತ್ತರವನ್ನ ಕೊಡಬೇಕಾಗತ್ತೆ. ಕ್ಷೇತ್ರದಲ್ಲಿ ಸಮಾಜದ ಜನ ಪ್ರಶ್ನೆಯನ್ನ ಮಾಡ್ತಿದ್ದಾರೆ. ಹೀಗಾಗಿ ಯಾವುದೇ ರೀತಿಯಾದಂತಹ ಈ ರೀತಿಯಾಗಿ ಏನು ಸಿದ್ದರಾಮಯ್ಯನವರ ವಿರುದ್ಧ ಇಷ್ಟೊಂದು ಅಗ್ರೆಸಿವ್ ಆಗುವಂತ ಅವಶ್ಯಕತೆ ಇದೆಯಾ? ಜೊತೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಸ್ಥಾನದಿಂದ ಕೆಳಗಿಳಿದ್ರೆ ಬಿಜೆಪಿಗೆ ನಷ್ಟ ಆಗತ್ತೆ. ಹೀಗಾಗಿ ಸಿದ್ದರಾಮಯ್ಯ ವಿರುದ್ಧ ಆರೋಪಕ್ಕೂ ಮುನ್ನ ಚರ್ಚೆಯನ್ನ ನಡೆಸಿ ಅಂತ ಪಕ್ಷದೊಳಗೇನೆ ಈಗ ಒಬಿಸಿ ನಾಯಕರು ಬಿಜೆಪಿಗೆ ಒಂದು ರೀತಿಯಾಗಿ ಸೂಚನೆಯನ್ನ ಕೊಡ್ತಾ ಒಬಿಸಿ ನಾಯಕರು ಆಗ್ರಹಿಸುತ್ತಿದ್ದಾರೆ.